ಅಸ್ಸಲಾಮುಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ಬ್ರೈನಿದ್ದು ಬೇಜದ್ದು ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಾನು ಬ್ರೈನ್ ತಗೊಂಡು ಬಂದಿದ್ದೀನಿ. ನಾನು ಒಂದು 2-3 ಬ್ರೈನ್ ತಂದಿದ್ದೀನಿ. ಅದು ನೀರಲ್ಲಿ ಹಾಕಿದ್ದೀನಿ, ಐಸ್ ಹೋಗಲಿಲ್ಲ. ಸೊ ನಾನು 2 ದಿವಸ ಒಟ್ಟು ಮಾಡಿ ಮಾಡ್ತಾಯಿದ್ದೀನಿ. ಸೊ ನಾನು ಈಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ, ನೀರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 4-5 ಚಮಚದಷ್ಟು ಎಣ್ಣೆ ಹಾಕಿ ಒಂದು ದೊಡ್ಡ ನೀರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಿಮ್ಮ ನೀರುಳ್ಳಿ ಚಿಕ್ಕ ಇದ್ದರೆ ಒಂದು ಹಾಕ್ಬೋದು. ಮತ್ತು ನಾನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಶುಂಠಿ ಕಟ್ ಮಾಡಿ, ಮತ್ತೊಂದು 4-5 ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಪೇಸ್ಟನ್ನು ಹಾಕ್ಬೋದು. ನಾನು ಯಾವುದು ಸ್ವಲ್ಪ ಪೇಸ್ಟ್ ಕಡಿಮೆ ಯೂಸ್ ಮಾಡೋದು, ಯಾಕಂದರೆ ನನಗೆ ಅದು ಟೇಸ್ಟ್ ಒಳ್ಳೆ ಆಗಲ್ಲ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಒಳ್ಳೆಯಿಂದ ಫ್ರೈ ಆಗಲಿ. ನನಗೆ 2 ಲೈವಲ್ಲಿ ಹೇಳ್ತಾ ಇದ್ರು, ಲೈವ್ ಮಾಡುವಾಗ ಒಂದು 2-3 ಜನ ಹೇಳ್ತಾ ಇದ್ರು ಬ್ರೈನ್ ಇದು ಮಾಡಿ ಅಂತ, ಗ್ರೇವಿ ಮಾಡಿ ಅಂತ. ಸೊ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ನಾನು. ಇದು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಆಗುತ್ತೆ ನಮ್ಮ ಬ್ರೈನ್ ಇದು ಗ್ರೇವಿ, ನಿಮ್ಮದಲ್ಲ ಹಾಡಿದ್ದು. ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಒಳ್ಳೆಯಿಂದ ಫ್ರೈ ಆಗಲಿ. ಟೊಮೆಟೊದು ಹಸಿ ವಾಸನೆ ಹೋಗಬೇಕು. ನಾನು ಯಾವಾಗ ಕುಕ್ಕಿಂಗ್ ಮಾಡುವಾಗ ಆ ಟೈಮಲ್ಲಿ ಕರೆಂಟ್ ಹೋಗುತ್ತೆ. ಮತ್ತು 1/4 ಚಮಚದಷ್ಟು ಹಳದಿ ಪೌಡರು, ಮತ್ತು ನಾನು ಹಾಕ್ತಿದ್ದೀನಿ 2 ಚಮಚ ಮೆಣಸಿನ ಹುಡಿ. ಖಾರ ನಿಮ್ಮ ಮೆಣಸಿನ ಹುಡಿ ಜಾಸ್ತಿ ಇದ್ದರೆ ಕಡಿಮೆ ಹಾಕಿ. ನಾನೊಂದು ಸ್ವಲ್ಪ ಖಾರ ಕಡಿಮೆ ಇತ್ತು, ಅದಕ್ಕೆ ನಾನು 2 ಚಮಚ ಹಾಕಿದೆ. ಅದು ಸ್ವಲ್ಪ ಒಳ್ಳೆ ಮಿಕ್ಸ್ ಮಾಡಿ, ಮತ್ತು ನಾನು ಹಾಕ್ತಾಯಿದ್ದೀನಿ ಪೆಪ್ಪರ್ ಹಾಕ್ತಿದ್ದೀನಿ 1/4 ಚಮಚದಷ್ಟು. ಮತ್ತು 1/4 ಚಮಚದಷ್ಟು ಕೊತ್ತಂಬರಿ ಇದು ಜೀರಿಗೆ ಹುಡಿ ಹಾಕ್ತಾಯಿದ್ದೇನೆ. 1 ಚಮಚದಷ್ಟು ಕೊತ್ತಂಬರಿ ಹುಡಿ ಹಾಕ್ತಾಯಿದ್ದೇನೆ. ಮತ್ತು 1/4 ಚಮಚದಷ್ಟು ಗರಂ ಮಸಾಲ ಹುಡಿ ಹಾಕ್ತಾಯಿದ್ದೇನೆ. ಇದು ಒಳ್ಳೆಯಿಂದ ಎಲ್ಲ ಮಿಕ್ಸ್ ಮಾಡಿ, ಎಲ್ಲ ಹಸಿ ವಾಸನೆ ಹೋಗುವ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕದೆ ಮಿಕ್ಸ್ ಮಾಡಿ, ಗ್ಯಾಸನ್ನು ಸ್ಲೋ ಇಟ್ಕೊಳ್ಳಿ. ಒಳ್ಳೆ ಫ್ರೈ ಆಗ್ತಾ ಬರಲಿ. ನೋಡಿ, ನಾನು ಬ್ರೈನ್ ಬೇಜ ಅದನ್ನು ಕಟ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ದೊಡ್ಡ ಪೀಸೆ ಕಟ್ ಮಾಡಿ, ಅದಿರೋದು ಇಷ್ಟು ಚಿಕ್ಕ ಅಲ್ವಾ, ಅದು ಮಾಡುವಾಗ ಸ್ವಲ್ಪನೇ ಆಗುತ್ತೆ. ಒಂದೊಂದು ಸತಿ ಗುರ್ಜಿ ಥರನೂ ಮಾಡ್ಬೋದು, ಅದನ್ನು ಫುಲ್ಲು ಇದು ಮಾಡಿ. ಬಟ್ ನಾನು ಗುರ್ಜಿ ಥರ ಮಾಡ್ತಾಯಿಲ್ಲ, ಗ್ರೇವಿ ಮಾಡಲಿಕ್ಕೆ ಹೇಳಿದ್ದೀರಲ್ಲ, ಸೊ ಗ್ರೇವಿ ಮಾಡ್ತಾ ಇದ್ದೇನೆ. ಒಳ್ಳೆ ಮಿಕ್ಸ್ ಮಾಡಿ ಎಲ್ಲವನ್ನು ಹಾಕಿ, ಮತ್ತು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1-2 ಕಾಯಿ ಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೀರು ಹಾಕಬೇಡಿ, ನೀರು ಬಿಡುತ್ತೆ ಅದು. ಹಾಗೆ ಅನಿಸಿದರೆ ನಿಮಗೆ ನೀರು ಹಾಕಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ನಾನು ಮುಚ್ಚಿ 5 ಮಿನಿಟ್ ಮೇಲೆ ತೆಗೆದಿದ್ದೀನಿ. ಈ ಥರ ಆಗುತ್ತೆ. ಒಳ್ಳೆ ಫಟಾಫಟ ಅಂತ ಮಿಕ್ಸ್ ಮಾಡಬೇಡಿ, ಮತ್ತು ಅದು ಗುರ್ಜಿ ಥರ ಆಗುತ್ತೆ, ಗ್ರೇವಿ ಆಗಲ್ಲ. ಇದರೊಟ್ಟಿಗೆ ದಾಲ್ ಮಾಡಬೇಕು, ಸೂಪರ್ ಆಗುತ್ತೆ. ನಾನು ಅದೇ ಥರ ಮಾಡಿದ್ದೆ, ನೋಡಿದ್ರಲ್ವಾ ಯಾವ ಥರ ಬಂದಿದೆ ಅಂತ. ಸೂಪರ್ ಟೇಸ್ಟಿಯಾದ ಒಂದು ಬೇಜದ್ದು ಗ್ರೇವಿ ರೆಡಿ ಆಯಿತು. ಒಬ್ಬೊಬ್ಬರಿಗೆ ತುಂಬ ಇಷ್ಟ, ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಇದು. ಒಂದು 5 ನಿಮಿಷ ಬಿಟ್ಟು ಮುಚ್ಚಿಡಿ, ಮತ್ತು ತೆಗೀರಿ, ಮತ್ತು ನೋಡುವಾಗ ನೀರು ಬಿಟ್ಟಿದೆ. ಫೋನ ಮಿಕ್ಸ್ ಮಾಡಿ ಪುನಃ 5 ನಿಮಿಷ ಇಡಿ.
ಪುನಃ ಮಿಕ್ಸ್ ಮಾಡಿ ಬೇವ್ತಾರೆ. ಅದೇ ಥರ ಮಾಡ್ತಾ ಹೋಗಿ, ಬೆಂದಿರುತ್ತೆ, ನೀರು ಹಾಕಬೇಡಿ ನೋಡಿ. ಇದೇ ಥರ ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ಈಗ ಬೆಂದಿದ್ದೀನಿ ನಾನು. ಪುನಃ ಒಂದು 5 ನಿಮಿಷ ಇಟ್ಕೊಳ್ತೇನೆ, ಮುಚ್ಚಿಡ್ತೇನೆ ನೋಡಿ. ಪುನಃ ನೀರು ಬಿಟ್ಟಿದೆ, ಅದರೊಟ್ಟಿಗೆ ಬೇಯುತ್ತೆ. ಮಿಕ್ಸ್ ಮಾಡುವಾಗ ಮೆಲ್ಲೆಯಿಂದ ಮಿಕ್ಸ್ ಮಾಡಿ, ಜೋರಾಗಿ ನೀವು ಮಿಕ್ಸ್ ಮಾಡಿದರೆ ಅದು ಗುರ್ಜಿ ಆಗುತ್ತೆ. ನನ್ನ ಗ್ರೇವಿ ರೆಡಿ ಆಯಿತು ನೋಡಿ ಯಾವ ಥರ ಬಂದಿದೆ ಅಂತ. ಇದರಲ್ಲಿ ನೀವು ರೊಟ್ಟಿ, ದೋಸೆ, ರೈಸ್ ಎಲ್ಲ ತಿನ್ಬೋದು. ನಾನು ಅದ್ರ ದಾಲ್ ಮಾಡಿದೆ, ಯಾಕಂದರೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ದಾಲ್ ಮತ್ತು ಬೇಜದ್ದು ಗ್ರೇವಿ ಸೂಪರ್ ಆಗುತ್ತೆ ಅಂತ. ನಾನು ಸ್ವಲ್ಪ